ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಯಾವಾಗ ಮನುಷ್ಯನಿಂದ ಅವನ ದೇಹ, ಮಾತು ಮತ್ತು ಮನಸ್ಸು ಇವುಗಳ ಸಂಬಂಧದಿಂದ ಅವನು ಕೆಲಸ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ರೂ ಸರಿ, ಇಲ್ಲ ಅನ್ಯಾಯದ ರೀತಿಯಲ್ಲಿ ಮಾಡಿದ್ರೂ ಸರಿ, ಇವೆಲ್ಲದಕ್ಕೂ ನಾನು ಮೊದಲೇ ಹೇಳಿದಂತಹ 5 ಕಾರಣಗಳಿಂದನೇ ಅದು ಆಗ್ತಾ ಇರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಮತ್ತೆ ಇಲ್ಲಿ ಪರಮಾತ್ಮನ ಅನುಗ್ರಹವಿಲ್ಲದೆ ಯಾವುದು ಕೆಲಸ ಆಗಲ್ಲ ಅಂತ ಹೇಳಿದ್ರಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಂದರೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಾಗಲಿ ಅದಕ್ಕೆ 3 ಹಂತದಲ್ಲಿ ದೇವರ ಅನುಗ್ರಹ ಇಲ್ಲ ಅಂದರೆ ನಾವು ಆ ಕೆಲಸವನ್ನು ಸಂಪೂರ್ಣಗೊಳಿಸಲು ಅಸಾಧ್ಯ. ಮೊದಲನೇದು, ಕೆಲಸ ಶುರು ಮಾಡುವ ಸಮಯದಲ್ಲಿ ಉದಾಸೀನ ಅಂದರೆ ಕೆಲಸವನ್ನು ಮಾಡುವಂತಹ ಮನಸ್ಥಿತಿಯನ್ನು ಕೊಡುವುದು ಭಗವಂತನೇ. ಅದಿಲ್ಲ ಅಂದರೆ ನಾವು ಉದಾಸೀನದಿಂದನೇ ಇರ್ತೀವಿ, ಅಂದರೆ ಸೋಮಾರಿಯಾಗಿರ್ತೀವಿ. ಎರಡನೇದು ಬಂದು ಅನುಮಾನ. ಯಾವುದೇ ಕೆಲಸವನ್ನು ನಾವು ಯಾವುದೇ ರೀತಿಯಾದಂತಹ ಒಂದು ಮುಂದೆ ಹೆಜ್ಜೆ ಇಡಬೇಕಂದ್ರೆ ಸರಿಯಾದ ಒಂದು ಯೋಚನೆಯನ್ನು ಮಾಡಿ ತಗೊಳ್ಳೋದಿದೆಯಲ್ಲ, ಅದಕ್ಕೆ ಅನುಮತಿ ಅಂದರೆ ಪರ್ಮಿಷನ್ ಕೊಡೋದು ಕೂಡ ದೇವರೇ. ಆ ಅನುಗ್ರಹವಿಲ್ಲದೆ ನಿರ್ಧಾರವನ್ನು ಮಾಡಲು ಅಸಾಧ್ಯ. ಮತ್ತು ಮೂರನೇದು ಬಂದು ಶೂನ್ಯ ಅಂದರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇರಲಿ, ಕೆಲವು ಸತಿ ದೊಡ್ಡ ಕೆಲಸಗಳಿಗೆ ಅತಿ ವೇಗದಲ್ಲಿ ನಮಗೆ ಪ್ರತಿಫಲ ಸಿಕ್ಬಿಡತ್ತೆ. ಅದು ಸಿಗಬೇಕಂದ್ರೂ ಭಗವಂತನ ಅನುಗ್ರಹವಿಲ್ಲದೆ ಅದು ಅಸಾಧ್ಯ. ಆದ್ದರಿಂದ ಭಗವಂತ ಅನುಗ್ರಹವಿದ್ದರೆ ಮಾತ್ರ ನಮಗೆ ಯಾವುದಾದ್ರು ಕೆಲಸ ಮಾಡುವ ಮನಸ್ಥಿತಿ ಬರುತ್ತೆ, ಸರಿಯಾದ ಸಮಯಕ್ಕೆ ನಾವು ನಿರ್ಧಾರ ತಗೊಳ್ಳುವಂತಹ ನಮಗೆ ಸ್ವಭಾವ ಬರುತ್ತೆ, ಹಾಗೆ ನಮಗೆ ಅತಿ ವೇಗದಲ್ಲಿ ಅದರ ಪ್ರತಿಫಲಗಳು ಸಿಗತ್ತೆ. ಆದ್ದರಿಂದನೇ ನಾವು ಯಾವುದೇ ಕೆಲಸ ಸಂಪೂರ್ಣಗೊಳಿಸುವುದಕ್ಕೆ ಅವರ ಅನುಗ್ರಹ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮನುಷ್ಯ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ 5 ಕರ್ತರರು ಅಂದರೆ ಕಾರಣಕರ್ತರು ಇಲ್ಲದೆ ನಾನೇ ಎಲ್ಲ ಮಾಡಿದ್ದು ಅಂತ ಅನ್ಕೊಳ್ತಾ ಇದ್ರೆ ಅದು ಅವನನ್ನು ದಡ್ಡತನದಲ್ಲೇ ಮೋಹದಿಂದ ಇರಿಸುವಂತೆ ಮಾಡಿರುತ್ತೆ. ಮತ್ತೆ ಎಂದೆಂದಿಗೂ ಅವನಿಗೆ ಸತ್ಯದ ಅರಿವು ಆಗಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.